ನೀರು ಯಾವುದು ಅಂತ. ಅವರ ಶಿಷ್ಯರು ಒಬ್ಬೊಬ್ಬರು ಒಂದೊಂದೇ ಹೇಳ್ತಾರೆ. ಒಬ್ಬ ಹೇಳ್ತಾನೆ, ಮಳೆ ಬೀಳುವಾಗ ಆ ಹನಿ ನೆಲಕ್ಕೆ ಬೀಳುವ ಮುನ್ನವೇ ಹಿಡ್ಕೊಳ್ತೀವಲ್ಲ, ಅದು ಶ್ರೇಷ್ಠ ಅಂತ. ಇನ್ನೊಬ್ಬ ಹೇಳ್ತಾನೆ, ಇಬ್ಬನಿ ಬೀಳ್ತದಲ್ಲ, ಇಬ್ಬನಿ ಅದು ಶ್ರೇಷ್ಠ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ಎಲ್ಲೋ ಗಂಗೆ ಉದ್ಭವ ಆಗುವ ಮೂಲ ಸ್ಥಳ, ಅಲ್ಲೇನು ಗಲೀಜಿರಲ್ಲ, ಸ್ವಚ್ಛವಾಗಿರುತ್ತೆ, ಅದು ನೀರು ಶ್ರೇಷ್ಠ ಅಂತ ಹೇಳ್ತಾರೆ. ಹೀಗೆ ಒಬ್ಬೊಬ್ಬರು ಒಂದೊಂದು ಮಾತನ್ನೇ ಹೇಳ್ತಾರೆ. ಆಗ ಗುರುಗಳು ಇವ್ಯಾವಲ್ಲಪ್ಪ ಶ್ರೇಷ್ಠ. ಒಬ್ಬ ಮನುಷ್ಯ ದುಡಿಯುವಾಗ ಅವನ ಬೆವರಿನಲ್ಲಿ ನೀರು ಹರಿಸ್ತಾನಿಲ್ಲ, ದುಡಿಯೋಕ್ಕಾಗಿ ಶ್ರಮ ಪಡ್ತಾನಿಲ್ಲ, ಆ ಶ್ರಮದ ಬೆವರಿದೆಯಲ್ಲ ಅದು ಅತ್ಯಂತ ಶ್ರೇಷ್ಠ ಅಂತ ಹೇಳಿದ್ರು. ಯಾವ ನೀರು ಶ್ರೇಷ್ಠ ಅಂದರೂ, ನಾವು ದುಡಿಮೆ ಮಾಡಬೇಕಾದ್ರೆ, ಕಷ್ಟಪಟ್ಟು ದುಡಿಯಬೇಕಾದ್ರೆ ಬೆವರಿರ್ತಾರೆ, ಅವರಿಗೆ ಶ್ರೇಷ್ಠ ಅಂತ ಒಂದು ನಿದರ್ಶನ. ಇನ್ನೊಂದು ದರ್ಶನ ಯಾವುದಪ್ಪ ಅಂದರೆ, ಒಮ್ಮೆ ಗುರುನಾನಕರು, ಯಾರವರು ಗುರುನಾನಕರು? ಸಿಖ್ಖರ ಗುರುಗಳು, ಸಿಖ್ ಧರ್ಮದ ಸಂಸ್ಥಾಪಕ. ಅವರು ಒಮ್ಮೆ ಪ್ರವಾಸ ಮಾಡ್ತಾಯಿದ್ರು, ಬೇಸಿಗೆ ಕಾಲ. ಎಲ್ಲ ಕಡೆ ಒಂದು ಹಳ್ಳಿಗೆ ಹೋದರು. ಅಲ್ಲಿ ದೊಡ್ಡ ದೊಡ್ಡ ಎಲ್ಲರೂ ಶ್ರೀಮಂತರು, ಭಕ್ತರು ಎಲ್ಲರೂ ಇರ್ತಾಯಿದ್ರು. ಒಂದು ಸಮಾರಂಭದಲ್ಲಿ ಕುಳಿತಿದ್ರು. ಅವರು ಬಾಯಾರಿಕೆ ಆಯಿತು. ಬಾಯಾರಿಕೆ ಆದಾಗ ಒಂದು ಮಾತನ್ನು ಹೇಳಿದರು, ನೋಡಿ, ಯಾರಾದರೂ ಶುದ್ಧವಾದ ಕೈಯಿಂದ, ಪವಿತ್ರವಾದ ಕೈಯಿಂದ ನೀರು ತಂದುಕೊಡಿ ಅಂತ ಕೇಳಿ. ಯಾವ ಕೈಯಿಂದ ತಂದುಕೊಡಿ ಅಂದರು? ಕೈ ಪವಿತ್ರ ಇರಬೇಕು ಅಂತ ಕೈಯಿಂದ ನೀರು ತಂದುಕೊಡಿ ಅಂತ ಕೇಳಿ. ಪಕ್ಕದಲ್ಲಿ ಇದ್ದ ಒಬ್ಬ ಶ್ರೀಮಂತ ಅವರಿಗೆ ನೀರನ್ನು ಕೊಟ್ಟ. ನೀರು ಕೊಡಬೇಕಾದ್ರೆ ಅವ್ರ ಕೈ ಸ್ವಲ್ಪ ಅವ್ರಿಗೆ ಕೈ ಸೋಂತು. ಆಗ ಅವರು ಕೇಳಿದರು, ಏನ್ರಿ ನಿಮ್ಮ ಕೈ ಇಷ್ಟೊಂದು ಮೃದುವಾಗಿದೆಯಲ್ಲ, ಯಾಕೆ ಅಂತ ಕೇಳಿದರು. ಯಾರು ಕೇಳಿದರು? ಗುರುನಾನಕರು ಅವ್ರ ಶ್ರೀಮಂತರು ಕೇಳಿದರು. ಅವನು ಹೇಳಿದ, ಸ್ವಾಮಿ, ನಾನೇನು ಕೆಲಸ ಮಾಡೋಂಗಿಲ್ಲ, ನನ್ನ ಹತ್ರ ಆಡೋ ಕಾಳ ಜಾಸ್ತಿ ಅವರೇ, ಅವರೆಲ್ಲ ದುಡಿತಾರೆ, ನಾನು ಸುಮ್ಮನೆ ಕೂತಿರೋದಷ್ಟೇ, ಅದಕ್ಕೆ ನನ್ನ ಕೈ ಇಷ್ಟೊಂದು ಮೃದುವಾಗಿದೆ, ಏನೂ ಆಗಿಲ್ಲ ಅಂತ. ಆಗ ಅವರು ನೀರಿಗೆ ಲೋಟ ಇಸ್ಕೊಂಡಿದ್ದಾರಲ್ಲ, ಆ ನೀರನ್ನು ಹಾಗೆ ಮಡಗಿಬಿಡ್ತಾರೆ. ಹಾಗೆ ಮುಳುಗಿ ಕುಡಿಲಿಲ್ಲ. ಇದು ಅಪವಿತ್ರವಾದ ಕೈ ನಿಂದು ಅಂತ ಹೇಳ್ಬಿಡ್ತಾರೆ. ಏನಂತ ಹೇಳ್ತಾರೆ? ಯಾವ ಕೈ ದುಡಿಮೆ ಮಾಡೋದಿಲ್ಲ ಆ ಕೈ ಏನಂತಾರೆ? ಅದು ಅಪವಿತ್ರವಾಗಿರುವಂಥ ಕೈ. ಯಾವ ಕೈ ದುಡಿಮೆ ಮಾಡ್ತಾರೆ, ಕೆಲಸ ಮಾಡ್ತಾರೆ, ಆ ಕೈ ಪವಿತ್ರ ಅಂತ. ಈ ಎರಡು ಯಾರು? ಶ್ರೀಮಂತರಿಗೆ ಅನ್ವಯ ಆಗ್ತದೇನಲ್ಲ ಇದು? ಏನ ಅದನ್ನ ಹೇಳ್ಬೇಕು, ಯಾರಿಗೆ? ರೈತರಿಗೆ ಅನ್ವಯ ಆಗ್ತದಲ್ವಾ? ನೋಡಿ, ಅದನ್ನ ಹೇಳ್ಬೇಕಾಗಿರಂತ ನೀವು. ಯಾರು ಎಲ್ಲ ರೈತರು ಆ ರೀತಿ ದುಡಿಮೆ ಮಾಡ್ತಾರೆ, ಕಷ್ಟಪಡ್ತಾರೆ, ಶ್ರಮ ಪಡ್ತಾರೆ. ಮಳೆ, ಬಿಸಿಲು, ಚಳಿ ಯಾವುದನ್ನು ಲೆಕ್ಕಿಸೋದಿಲ್ಲ. ಅವೆಲ್ಲವನ್ನ ಕಷ್ಟವನ್ನು ಅನುಭವಿಸಿ ನಮಗೆಲ್ಲ ಏನು ಕೊಡ್ತಾರೆ? ಏನು ಕೊಡ್ತಾರೆ? ಅನ್ನದಾತ. ಅವರೇ ಯಾರು ಅನ್ನದಾತ ಅಂದರೆ? ರೈತರೇ ಅನ್ನದಾತ ಅಂತ ಕರ್ಕೊಂಡು ಬಂದಿರುವಂತಹ. ಅದಕ್ಕಾಗಿಯೇ ರೈತರ ಬಗ್ಗೆ ಕಾಳಜಿ ಇಟ್ಕೋಬೇಕು. ಜೊತೆಗೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ನಮ್ಮ ದೇಶದ ಅತ್ಯಂತ ಶ್ರೇಷ್ಠ ಪ್ರಧಾನಿಗಳಲ್ಲಿ ಒಬ್ಬರು. ಅವರು ಒಂದು ಮಾತನ್ನು ಹೇಳಿದ್ದಾರೆ, ಜೈ ಜವಾನ್ ಜೈ ಕಿಸಾನ್. ಜವಾನ್ ಅಂದರೆ ಯಾರು? ಜವಾನ್ ಅಂದರೆ ಯಾರು? ಸೈನಿಕರು, ಸೋಲ್ಜರ್ಸ್, ಸೈನಿಕರು. ಕಿಸಾನ್ ಅಂದರೆ ಯಾರು? ನೀವೆಲ್ಲ ಹಿಂದಿ ಗೊತ್ತದೆ ನಿಮಗೆಲ್ಲ, ನಿಮಗೆ ಕಿಸಾನ್ ಅಂದರೆ ಯಾರು? ಜೈ ಜವಾನ್ ಜೈ ಕಿಸಾನ್ ಸ್ಲೋಗನನ್ನು ಅವ್ರು ಹೇಳಿದರು. ನೀವು ಜೈ ಭಾರತ್ ಅವೆಲ್ಲ ಹೇಳ್ತೀವಲ್ಲ, ಜೈ ಜವಾನ್ ಜೈ ಕಿಸಾನ್ ಇವರಿಬ್ಬರು ಅತ್ಯಂತ ಮುಖ್ಯ. ದೇಶವನ್ನು ಕಾಯುವಂತಹ, ದೇಶದ ಒಳಗೆ ರಕ್ಷಣೆ ಮಾಡುವ ರೈತರು, ದೇಶದ ಬಾರ್ಡರ್ನಲ್ಲಿ ನಮ್ಮನ್ನು ಕಾಯುವರು ಇವರಿಬ್ಬರಿಗೆ ಜೈ ಅಂತ ಹೇಳಿದರು ಅವರು ಯಾವಾಗಲೂ ಕೂಡ. ಆಮೇಲೆ ವಾಜಪೇಯಿಯವರು ಜೈ ವಿಜ್ಞಾನ ಅಂತ ಒಂದು ಸೇರಿಸಿದರು. ಯಾರು ಸೇರಿಸಿದ್ದು? ವಾಜಪೇಯಿ. AB ವಾಜಪೇಯಿ ಪ್ರಧಾನಿಯಾಗಿದ್ದಾಗ ಅವರೊಂದು ಮಾತು ಸೇರಿಸಿದ್ರು, ಜೈ ವಿಜ್ಞಾನ ಅನ್ನುವಂಥ ಒಂದು ಪದವನ್ನು ಸೇರಿಸಿದ್ದಾರೆ. ನಿಮಗೆ ಅರ್ಥಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಮಕ್ಕಳೇ ರೈತರು ಎಲ್ಲ ಬಂದಿದ್ದಾರೆ, ನೋಡಿದ್ದೀರಿ ನೀವು. ಅವ್ರು ಹೇಗೆ ಜೀವನ ಮಾಡ್ತಾರೆ, ನಿಮ್ಮ ಕುಟುಂಬದಲ್ಲೇ ಇರ್ತದೆ. ನೀವೆಲ್ಲ ರೈತರ ಮಕ್ಕಳೇ, ನೀವ್ಯಾರು ಶ್ರೀಮಂತರ ಮಕ್ಕಳೇನೆಲ್ಲ, ಪಟ್ಟಣದ ಮಕ್ಕಳೆಲ್ಲೋ ಕಡಿಮೆ. ನಿಮಗೆ ಎಲ್ಲರೂ ಗೊತ್ತಿದೆ ರೈತರು ಎಷ್ಟು ಕಷ್ಟಪಡ್ತಾರೆ ಅನ್ನೋದು. ನೀವೇ ನೋಡ್ತಾ ಇದ್ದೀರಿ, ಬೈಲಿನಲ್ಲಿ ಹೆಂಗೆ ಮಲಗ್ತಾ ಇದ್ದಾರೆ, ರೈತರ ಜೊತೆ ಹೇಗಿರ್ತಾರೆ, ರಾತ್ರಿ ಎಲ್ಲ ಅಲ್ಲೇ ಇರ್ತಾರೆ, ಬೈಲಿನಲ್ಲಿ ಮಲಗ್ತಾರೆ. ನಾವೀಗ ಚಳಿ ಗಾಳಿ ಬೀಸ್ತಾಯಿಂದ ಒಳಗಿರ್ತೀವಿ, ಕಿಟಕಿ ಹಾಕಿರ್ತೀವಿ, ಎಲ್ಲ ಮಾಡ್ತೀವಿ. ಎಷ್ಟು ಕಷ್ಟಪಡ್ತಾರೆ ಅನ್ನೋದು ಗಮನಿಸ್ಬೇಕು ನೀವು. ಶರಣರು
ಬಸವಣ್ಣರೊಂದು ಮಾತು ಹೇಳ್ತಾರೆ, ಕೃಷಿಯ ಮಾಡದೆ ಉಣ್ಣುವ ಇನ್ನು ಪರಿ ಎನ್ನೆಂತು ಅಂತ ಪ್ರಶ್ನೆ ಮಾಡ್ತಾರೆ. ಕೃಷಿ ಮಾಡದೆ ಊಟ ಮಾಡೋಕ್ಕೆ ಎಲ್ಲಿಂದ ಸಾಧ್ಯ? ಆ ದಿವೇಲಿ ಯಾವ ಫ್ಯಾಕ್ಟ್ರಿ ಮಾಡಿದ್ರೆ ಯಾವುದು ಅನ್ನ ಕೊಡ್ತಾರೆ, ಅನ್ನ ಸೃಷ್ಟಿ ಮಾಡೋಕ್ಕಾಗದೇ ಇಲ್ಲ. ಈ ಅನ್ನ ಮಾಡಿದ್ದನ್ನು ಏನೇನೋ ಮಾಡಿ ನಿಮಗೆ ಬೇಕಾದ ತಯಾರು ಮಾಡ್ಕೊಳ್ಬೋದೇ ಹೊರತು ಫ್ಯಾಕ್ಟ್ರಿಯಿಂದ ಭತ್ತ ಬೆಳೆಯೋಕ್ಕಾಗುತ್ತೇನೆ? ರಾಗಿ ಬೆಳಿತೀರಾ, ಜೋಳ ಬೆಳಿತೀರಾ, ಸಜ್ಜೆ ಬೆಳಿತೀರಾ? ಯಾವುದು ಬೆಳೆಯೋಕ್ಕಾಗಲ್ಲ. ಅದಕ್ಕೆ ಅವರು ಕೃಷಿ ಬಹಳ ಒತ್ತು ಕೊಡುವಂತಹ, ಜೊತೆಗೆ ಹೇಳ್ತಾರೆ, ಕೃಷಿ ಕೃತ್ಯ ಕಾಯಕದಿಂದ ತಂದು ದಾಸೋಹವ ಮಾಡುವ ಸತ್ಭಕ್ತನ ಪಾದವ ತೋರಯ್ಯ ಏನಿಗೆ ಅಂತ ಕೇಳ್ತಾರೆ. ಬಸವಣ್ಣವ್ರು ಕೇಳೋದು 12ನೇ ಶತಮಾನದಲ್ಲಿ. ಕೃಷಿ ಕೃತ್ಯ ಕಾಯಕದಿಂದ ತಂದು ದಾಸೋಹವ ಮಾಡುವ ಸದ್ಭಕ್ತನ ಪಾದವ ತೋರಯ್ಯ ನನಗೆ. ಅದೇಕೆಂದರೆ ಆತನ ತನು ಶುದ್ಧ, ಮನಶುದ್ಧ, ಭಾವಶುದ್ಧ, ಸರ್ವಾಂಗವೆಲ್ಲ ಶುದ್ಧ ಅಂತ ಹೇಳ್ತಾರೆ. ಆಗಲೇ ನಿದರ್ಶನ ಕೊಟ್ಟಲಿಲ್ಲ, ಅದಕ್ಕೆ ಉದಾಹರಣೆಯಾಗಿರುವಂಥದ್ದು ಶರಣರ ವಚನ ಇದೆ ಯಾವತ್ತೂ ಕೂಡ. ಹಾಗೆ ರೈತರು ಇವತ್ತು ಅವರ ರಾಸುಗಳನ್ನೆಲ್ಲ ಹೊಡ್ಕೊಂಡು ಬಂದಿರ್ತಾರೆ. ಈ ಒಂದು ವಾರದ ಕಾಲ ಅವರೆಲ್ಲ ಇರ್ತಾರೆ. ಅವರ ಜೀವನ ಅತ್ಯಂತ ಕಷ್ಟದಾಯಕವಾಗಿರುವಂಥ ಜೀವನದಲ್ಲಿ ಅವರು ಬದುಕ್ತಾರೆ. ಆದರೆ ನಮ್ಮ ದೇಶದ ಅನ್ನವನ್ನು ನೀಗಿಸುವ, ಬಡತನವನ್ನು, ಹಸಿವನ್ನು ನೀಗಿಸುವಂಥ ಕೆಲಸವನ್ನು ಮಾಡುವಂಥವ್ರು ಯಾರು? ರೈತರು ಅಂತ ಹೇಳಬೇಕಾಗಿರುವಂಥದ್ದು. ಅವರ ಸೇವೆಯನ್ನು ಮಾಡುವಂಥ ಅವಕಾಶ ನಿಮಗೆ ಲಭ್ಯ ಇದೆ. ನೀವೆಲ್ಲ ಅವರಿಗೆ ಪ್ರಸಾದ ನೀಡ್ತೀರಿ, ಸಂತೋಷಪಡಿಸ್ತೀರಿ. ಆ ಕೆಲಸವನ್ನು ನೀವು ಮಾಡುವಂಥ ಅವಕಾಶ ನಿಮಗೆ ಲಭ್ಯ ಇರುವಂಥದ್ದು.